ನಾನೇ ಲಾಯರ್ ಇದ್ದೀನಿ. ಒಂದು ನಟ ಪಕ್ಷ ಮುಖ್ಯಮಂತ್ರಿ ಆಗಬೇಕಂದು ಆಸೆ ಆತನಿಗೆ. ಊರಿಗೆ ಕೆಟ್ಟ ಮನುಷ್ಯರಿದ್ದಾರೆ ಅಂತ ಹೇಳೋಕ್ಕೆ ಊರಿಗೆ ಕೇರಿ ಇರಲ್ವಾ? ಆ ರೀತಿ ಊರಿಗೆ ಕೆಟ್ಟ ಮನುಷ್ಯರಿದ್ದಾರೆ ಅಂದರೆ ಕೇರಿನಲ್ಲಿರೋರೆಲ್ಲ ಕೆಟ್ಟ ಮನುಷ್ಯರ? ಕೇರಿನಲ್ಲಿರೋರು ಕೆಟ್ಟ ಮನುಷ್ಯರ? ಈ ಚಿಂತನೆ ಎಲ್ಲಿಂದ ಬಂತು? ಈಗ ಒಂದು ಪ್ರಭಾವಿ ಸೆಲೆಬ್ರಿಟಿ ಒಂದು ಫಿಲಮ್ಗೆ 100 ಕೋಟಿ 150 ಕೋಟಿ ಆತನಿಗೆ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋದು ಆಸೆ ಮತ್ತೆ ಭಾಷೆ ಎಲ್ಲಿಂದ ಬರುತ್ತೆ? ಆ ಚಿಂತೆ ಎಲ್ಲಿಂದ ಬಂತು? ಕೆಟ್ಟ ಮನುಷ್ಯರು ಊರಿಗಿದ್ದಾರೆ, ಊರಿಗೆ ಕೇರಿ ಇರೋ ಥರ ಊರಲ್ಲಿ ಕೆಟ್ಟ ಜನರು ಇದ್ದಾರೆ ಅಂತ ಹೇಳ್ತಾನೆ. ಈ ಚಿಂತನೆ ಎಲ್ಲಿಂದ ಬಂತು ಅಂದ್ರೆ ಈಗ ಏಕಲೈವನ್ ಮೆಟಾಫರ್ ಏಕಲೈವನ್ ಅನ್ನೋ ಹೆಸರು ಕೇಳಿರ್ತೀರ. ಮಹಾಭಾರತದ ಬಗ್ಗೆ ಸ್ವಲ್ಪ ಟಚಿಂಗ್ ಇರೋರಿಗೆಲ್ಲ ಇದು ಗೊತ್ತಿರುತ್ತೆ. ಏಕಲೈವ ಅವನಿಗೆ ಈ ವಾಂಟ್ ಟು ಲರ್ನ್ ಆರ್ಚಿಯರಿ, ಬಿಲ್ಲು ಬಿದ್ದೆ ಕಲಿಬೇಕನ್ನೋದು ಆಸೆ. ಎಕ್ಸ್ಪರ್ಟ್ ಅವನು ದ್ರೋಣಾಚಾರ್ಯ ಹತ್ರ ಹೋಗಿ ಕೇಳ್ತಾನೆ, ಏನಂದೋ ಸ್ವಾಮಿ ನಾನು ಕಲಿಬೇಕು, ಬಿಲ್ಲು ಬಿದ್ದೆ ಕಲಿಬೇಕು, ಕಲಿಸಿ ಅಂತ ಕೇಳ್ತಾನೆ. ದ್ರೋಣಾಚಾರ್ಯ ಹೇಳ್ತಾರೆ, ನಿನಗಿಲ್ಲ ಯಾವುದು, ನಿನಗಿಲ್ಲ, ಅದು ಕ್ಷತ್ರಿಯರ ಕಲೆ, ನಿನಗಿಲ್ಲ, ಅರ್ಜುನನ್ ಮಾತ್ರ ಹೇಳ್ಕೊಡ್ತೀನಿ ಅಂತ ಹೇಳ್ತಾನೆ. ದ್ರೋಣಾಚಾರ್ಯ ಪ್ರತಿಮೆ ಇಟ್ಟು ಪ್ರಾಕ್ಟೀಸ್ ಮಾಡಿ ಈ ಎಕ್ಸಲ್ಡ್ ಅರ್ಜುನ ಗೊತ್ತಾದ ಮೇಲೆ ಬೆರಳು ಕತ್ತರಿಸ್ಬಿಡ್ತಾರೆ. ಇದು ಏನದು ಅರ್ಥ? ಶೂದ್ರರು, ಪಂಚಮರು, ದಲಿತರು, ಮಾದಿಗರು, ಒಳೆಯರು, ಕೀಳು ಜಾತಿ ಅಂತ ಹೇಳೋರು ಬಿಲ್ಲು ಬಿದ್ದೆ ಕಲಿಬಾರ್ದು, ತಾಕತ್ ಇದ್ರೇನು ಕಲಿಬಾರ್ದು. ಈ ಸಿದ್ಧಾಂತವನ್ನ ಬರ್ದಿದ್ದು ಯಾರು? ಯಾಕೆ ಬರ್ದಿದ್ರು? ಅದನ್ನ ತೆಗೆದು ಬಿಡಿ. Do you accept it? Keep it. If you don't accept it, remove it. ತಪ್ಪಂತ ಹೇಳಿ ನೀವು. ಅದನ್ನ ಯಾಕೆ ಇವತ್ತು ದ್ರೋಣಾಚಾರ್ಯ ಕಥೆ ಹೇಳ್ತೀರಾ? ಇಲ್ಲಿಂದ ಶುರುವಾಗುತ್ತೆ. ಹಂಗೆ ರಾಮಾಯಣಕ್ಕೆ ಹೋಗಲ್ಲ. ಇದೆಲ್ಲ ನಾನು ಹೇಳೋದಲ್ಲ, ಅವ್ರು ಬರ್ದಿಟ್ಟಿರೋದನ್ನ ನಾನು ಹೇಳ್ತಾ ಇದ್ದೀನಿ. ರಾಮಾಯಣದಲ್ಲಿ ಉತ್ತರಕಾಂಡ ರಾಮಾಯಣದಲ್ಲಿ ಏನೇನೋ ಕಾಂಡ ಇದೆ. ಉತ್ತರಕಾಂಡ ಅದು ರಾಮರಾಜ್ಯ, ಆಡಳಿತ ಮಾಡಿದ್ದು ಲಾರ್ಡ್ ರಾಮ. ಒಂದು ದಿವಸ ಒಬ್ಬ ಬ್ರಾಹ್ಮಣ ತನ್ನ ಮಗ 14 ವಯಸ್ಸು ಸತ್ತಿದ್ದಾನೆ. ಎಲ್ಲವನ್ನು ತೆಗೆದು ಅರಮನೆ ಮುಂದೆ ಇಟ್ಟು ಹಲೋ ರಾಮ ಬನ್ನಿ ಅಂತಾನೆ. ಇದನ್ನು ಬರ್ದಿರೋದು ಅವರೇ, ನಾನು ಹೇಳೋದಲ್ಲ. ರಾಮರು, ವ್ಯಾಸರು, ಭರತನು, ಮಂತ್ರಿಗಳು ಎಲ್ಲರೂ ಬರ್ತಾರೆ. ನೋಡಿ, ನನ್ನ ಮಗ ಸತ್ತಿದ್ದಾನೆ, ಕುಲ ಪದ್ಧತಿ ತಪ್ಪೋಗಿದೆ ನಿಮ್ಮ ಆಡಳಿತದಲ್ಲಿ, ಆದ್ರಿಂದ ನನ್ನ ಮಗ ಸತ್ತೋದ. ಹುಡುಕ್ತಾರೆ. ವ್ಯಾಸರು ಹೇಳ್ತಾರೆ, ಒಬ್ಬ ಶೂದ್ರ ತಪಸ್ ಮಾಡ್ತಾ ಇದ್ದಾನೆ, ಓದ್ತಿದ್ದಾನೆ, ಆ ಕಾರಣದಿಂದ ಕುಲ ಪದ್ಧತಿ ಕೆಟ್ಟೋಗಿದೆ ಅಂದು ಹುಡುಕೊಂಡು ಹೋಗ್ತಾರೆ. ಒಬ್ಬ ಮನುಷ್ಯ ಕಾಲು ಮೇಲೆ ಹಾಕಿ ತಲೆ ಕೆಳಗಡೆ ಬಿಟ್ಟು ವೇದಗಳೆಲ್ಲ ಓದ್ತಿದ್ದಾನೆ. ಹೋಗಿ ಇಂಟ್ರೊಡಕ್ಷನ್, ಯಾರ ನೀನೋ? ನಾನು ರಾಮ, ಅಯೋಧ್ಯೆ ರಾಜ, ನನ್ನ ತಂದೆ ಹೆಸರು ದಶರಥ, ನನ್ನ ತಮ್ಮನ ಹೆಸರು ಭರತ, ಲಕ್ಷ್ಮಣ ನನ್ನ ತಮ್ಮ, ಸೀತಾ ನನ್ನ ಹೆಂಡತಿ. ಇಷ್ಟೊಂದು ಇಂಟ್ರೊಡಕ್ಷನ್. ನಾನೇ ರಾಜ, ನೀನ್ ಯಾರು, ನಿನ್ ಕುಲ ಏನು, ನಿನ್ ಜಾತಿ ಏನು ಅಂತ ಕೇಳ್ತಾನೆ. ಅವರೇ ಬರ್ತಿರೋದಿದು, ನಾನಲ್ಲ. ಅಂದ್ರೆ ನಾನು ಏನೋ ಕತೆ ಬಿಡ್ತೀನಿ ಅಂತಾರೆ, ಬುರುಡೆ ಗ್ಯಾಂಗ್ ಅಂತಾರಲ್ಲ, ಬುರುಡೆ ಅಲ್ಲ. ದೇವಲೋಕಕ್ಕೆ ಹೋಗ್ಬೇಕು,
ನಾನು ಸುಳ್ಳು ಹೇಳೋದಿಲ್ಲ. ನಾನು ಒಂದು ಶೂದ್ರ, ಅವರ್ಣೀಯ, ನಾನು ಸವರ್ಣೀಯ ಅಲ್ಲ. ಮಯಾ ಸೃಷ್ಟಂ, ಜಾತಿಗಳನ್ನ ಸೃಷ್ಟಿ ಮಾಡಿದ್ದು ನಾನೇ ಅಂದ್ ಯಾರು ಹೇಳೋದು? ಕೃಷ್ಣ ಹೇಳ್ತಾರೆ, ಜಾತಿಗಳನ್ನ ಸೃಷ್ಟಿ ಮಾಡಿದ್ದು ನಾನೇ. ಸತೂರ್ವರ್ಣಯಂ ಮಯಾ ಸೃಷ್ಟಿ, ನಾನೇ ಸೃಷ್ಟಿ ಮಾಡಿದ್ದು. ಚಾಪ್ಟರ್ 4 ಆಫ್ ಭಗವದ್ಗೀತೆ, ಚಾಪ್ಟರ್ 4. ಚಾಪ್ಟರ್ 18 ಓದಿ. ಅವರವರಿಗೆ ಕೊಟ್ಟಿರೋ ಕೆಲಸ ಅವ್ರವ್ರು ಮಾಡಬೇಕು. ಟಾಯ್ಲೆಟ್ ತೊಳೆಯೋ ಕೆಲಸ ಮಾದಿಗನಿಗೆ ಕೊಟ್ಟಿದ್ದೀನಿ, ಅವನು ಟಾಯ್ಲೆಟ್ ತೊಳಿಬೇಕು. ಊತ ಹಾಕೋ ಕೆಲಸ ಒಲೆಯನ್ಗೆ ಕೊಟ್ಟಿದ್ರೆ ಅವನು ಊತ ಹಾಕ್ಬೇಕು. ಚೊಪ್ಲಿ ಮಾಡುವ ಕೆಲಸ ಚಕ್ಲಿಯನಿಗೆ ಕೊಟ್ಟಿದ್ರೆ ಅವನು ಅದೇ ಕೆಲಸ ಮಾಡಬೇಕು. ಜಡ್ಜಿ ಯಾರಾಗಬೇಕು? ರಾಜರು. ರೆಪ್ರೆಸೆಂಟೇಟಿವ್ ಡೆಮೋಕ್ರಸಿ ಅಂದರೆ ಶೂದ್ರರು, ಹಿಂದುಳಿದವರು 42%, ಲೆಜಿಸ್ಲೇಚರ್ ಅಲ್ಲಿ 42%, ಎಕ್ಸಿಕ್ಯೂಟಿವ್ ಅಲ್ಲಿ 42%, ಜುಡಿಷಿಯರಿಯಲ್ಲಿ 42%, ದಲಿತರು 17%. 3 pillars of democracy, all 17%. ಆದಿವಾಸಿ 8-10%, equal representation. Minorities, Christians, Muslims, Buddhists, Parsi, all put together 15.5%. So judicially 15.5%, legislaturally 15.5%, executively IAS, IPS, IRS, IFS, ಎಲ್ಲದರಲ್ಲಿನೂ ಈಕ್ವಲ್ ರೆಪ್ರೆಸೆಂಟೇಷನ್. ಹಾಗಂದ್ರೆ ಸವರ್ಣೀಯರು, ಬ್ರಾಹ್ಮಣರು 3%, 3% ಇರಬೇಕು. IAS 3%, IPS 3%, ವಿಧಾನಸೌಧದಲ್ಲಿ 3%, 3. ಕಾಶ್ಯಾತ, ಬನಿಯಾ ಎಲ್ಲ ಸೇರಿದ್ರೆ 7%. ಸೊ ದಿಸ್ ಈಸ್ ದ ಡೆಮೋಕ್ರಸಿ ಅಂತ ಹೇಳಿದ್ರು. ಯಾರು? ಡಾಕ್ಟರ್ ಹೇಳಿದ್ರು, ವಿ ವಾಂಟ್ ಈಕ್ವಲ್ ರೆಪ್ರೆಸೆಂಟೇಷನ್. ಆ ಸಂದರ್ಭದಲ್ಲಿ ಡಾಕ್ಟರ್ ಹೇಳಿದ್ರು, ಶೂ ಯಾರು ಹಾಕಿದ್ದಾನೆ ಅವನಿಗೆ ಗೊತ್ತಿರ್ತದೆ ಅದು ಎಲ್ಲಿ ಕಚ್ಚುತ್ತೆ ಅಂದು. ಶೂ ಹಾಕ್ತಿರೋನಿಗೆ ಅದು ಕಚ್ಚೋದು ಜಾಗ ಗೊತ್ತಿರೋದಿಲ್ಲ. ಸೊ ಅಸ್ಪೃಶ್ಯತೆಯಲ್ಲಿ ಮೈಲಿಗೆ, ಕೇರಿನಲ್ಲಿ, ಕೊಲಕೇಲಿಯಲ್ಲಿ ಸ್ವಚ್ಛಗೊಳಿಸಿ ಮಲಮೂತ್ರ ಕೆಲಸ ಮಾಡಿ, ಊಟ ಇಲ್ಲದೆ, ಬಟ್ಟೆ ಇಲ್ಲದೆ, ಶೌಚಾಲಯ ಇಲ್ಲದೆ, ಬೆಡ್ ಇಲ್ಲದೆ, ಬೆಡ್ರೂಮ್ ಇಲ್ಲದೆ, ಏರೋಪ್ಲೇನ್ ಗೊತ್ತಿಲ್ಲದೆ, ಬಟ್ಟೆ ಗೊತ್ತಿಲ್ಲದೆ ಯಾರು ಅನುಭವಿಸಿದನೋ ಅವನ IPS ಆಫೀಸರ್ ಆಗಿ ಬಂದರೆ ಆ ಕಷ್ಟ ಅವನಿಗೆ ಗೊತ್ತಾಗುತ್ತೆ. ಅವನು IAS ಆಫೀಸರ್ ಆಗಿ ಬಂದರೆ ಅವನಿಗೆ ಗೊತ್ತಾಗುತ್ತೆ. ಮುಖ್ಯಮಂತ್ರಿಯಾಗಿ ಬಂದರೆ ಅವನು ಗೊತ್ತಾಗುತ್ತೆ ಎಂದು ಡಾಕ್ಟರ್ ಹೇಳಿದ್ರು. ಈಗಿರೋ ಪರಿಸ್ಥಿತಿ ಏನೋ, ಫಾರಿನ್ ಅಂಬಾಸಿಡರ್ಸ್ 140 ಜನ ದಲಿತರಿದ್ದಾರ, ಶೂದ್ರರಿದ್ದಾರ, 140 ಜನನೂ ಬ್ರಾಹ್ಮಣರೇ. ಅಸ್ಪೃಶ್ಯತರು ಇಲ್ಲ, ಅಲ್ಪಸಂಖ್ಯಾತರು ಇಲ್ಲ, ಶೂದ್ರರು ಇಲ್ಲ, ದಲಿತರು ಇಲ್ಲ, ಆದಿವಾಸಿಗಳು ಇಲ್ಲ. ವೈಸ್ ಚಾನ್ಸಲರ್ 108, 95% ಅವರೇ ಇದ್ದಾರೆ. ಬಾಲಿವುಡ್, ಟೋಲಿವುಡ್, ಗೋಲಿವುಡ್ 91% ಅವರೇ ಇದ್ದಾರೆ. ಮಾಧ್ಯಮಗಳು ಅರ್ನಬ್ ಗೋಸ್ವಾಮಿ, ರಿಪಬ್ಲಿಕ್ ಟಿವಿ, ಟೈಮ್ಸ್ ನೌ, CNN, IBN, ನ್ಯೂಸ್ 18. ಆಂಕರ್ ಯಾರು?
ಓನರ್ ಯಾರು? ಓನರ್ಸ್ ಎಲ್ಲ ಬನಿಯ, ಆಂಕರ್ಸ್ ಎಲ್ಲ ಬ್ರಾಹ್ಮಣ. ದಲಿತರು ಎಲ್ಲಿದ್ದಾರೆ? ಇದರ IAS 71% ಬ್ರಾಹ್ಮಣರಿದ್ದಾರೆ. ದಲಿತರ ಪೋಸ್ಟ್ 1,500 ಖಾಲಿ ಇದೆ. ದಲಿತರಿಗೆ ಅದು ಕೊಡಬಾರ್ದಂದಿದೆ. IPS 61% ಸವರ್ಣೀಯರು. ಎಲ್ಲಿದ್ದಾರೆ ದಲಿತರು? ಆದಿವಾಸಿಗಳು ಎಲ್ಲಿದ್ದಾರೆ? ಅಲ್ಪಸಂಖ್ಯಾತರು ಎಲ್ಲಿದ್ದಾರೆ? Then what type of democracy it is? ಕೋರ್ಟು 25 ಕೋರ್ಟ್ ಇದೆ. 25ನೇ ಕೋರ್ಟು ಅಮರಾವತಿ ಹೈಕೋರ್ಟ್, ಆಂಧ್ರದು. ಇದರಲ್ಲಿ ಪೋಸ್ಟು 1140. 1140. ಅಲ್ಲಿ ಆಕ್ಯುಪೈ ಮಾಡಿರೋದು 860. ನೋಡಿ, 532 ಹೈಕೋರ್ಟ್ ಜಡ್ಜಸ್ ಅನ್ನ ಅಪಾಯಿಂಟ್ ಮಾಡಿದ್ರು. 532 ಹೈಕೋರ್ಟ್ ಜಡ್ಜಸ್ ಅನ್ನ 2018 to 2023 ಅಪಾಯಿಂಟ್ ಮಾಡಿದ್ರು. 18 to 19% ದಲಿತರು 3% ಸಿಕ್ತು. 10% ಆದಿವಾಸಿಗಳು 1% ಸಿಕ್ತು. ಅಲ್ಪಸಂಖ್ಯಾತರು 15% ಎಷ್ಟು ಸಿಕ್ತು? 5% ಸಿಕ್ತು. ಬ್ರಾಹ್ಮಣರಿಗೆ 60% ಜಡ್ಜಸ್. ಅಂದ್ರೆ ಹೆಂಗ್ ಗೊತ್ತಾಗುತ್ತೆ? ಹೈಕೋರ್ಟ್ ಜಡ್ಜ್ಗಳಲ್ಲಿ ಶೂದ್ರರು, ದಲಿತರು, ಸ್ಲಮ್ ನನ್ನ ಮಗಳಿಗೆ ಸಿಗುತ್ತೆ ಅಂತ ಚಿಂತನೆ ಮಾಡ್ತಾರೆ. ಚಿಂತನೆ ಹೆಂಗಿದೆ ನೋಡಿ. ಅಂದ್ರೆ ಸ್ವತಂತ್ರ ಬಂದು 70-80 ವರ್ಷ ಆದ್ರೇನು ಕೇರಿ ಕೇರಿಯಾಗೇ ಇದೆ, ಕೊಲಕೇರಿಯಾಗಿ ಇದೆ, ಅಗ್ರಾರವಾಗೇ ಇದೆ. ಇದಕ್ಕೆ ಕಾರಣ ಏನು? ಸೊ ಇಂಗ್ಲಿಷಲ್ಲಿ ಒಲಿಗಾರ್ಕಿ ಅಂತಾರೆ. ಒಲಿಗಾರ್ಕಿ ಅಂದ್ರೆ ಒಂದು ಗುಂಪು ಆಡಳಿತ ಮಾಡುತ್ತೆ. ಒಂದು ಗುಂಪು. ನಮ್ಮ ದೇಶದಲ್ಲಿ ಅದು ಸವರ್ಣೀಯರ ಗುಂಪು. ಎಲ್ಲರೂ ಅವ್ರ ಕೈಯಲ್ಲೇ. ದೇವಸ್ಥಾನ ಬಂದು ಜಾತಿ ಸಿಸ್ಟಮ್ ಇದು. ಈ ಜಾತಿ ಸಿಸ್ಟಮ್ ಹೇಳ್ಕೊಳ್ಳೋ ನಮ್ಮ ಕೈಯಲ್ಲಿ ಹ್ಯಾಂಡ್ ಕಪ್ ಕೊಟ್ಟು, ಕೀನು ನಮ್ಮ ಕೈಯಲ್ಲಿ ಕೊಟ್ಟು, ನಮ್ಮ ಕೈಗೆ ಹ್ಯಾಂಡ್ ಕಪ್ ಹಾಕೊಳ್ಳಿ ಅಂದ್ರೆ ಹಾಕೊಳ್ತಾ ಇದ್ವಿ. ನಾವೇ ಹೇಳ್ತೀವಿ, ನಾನ್ ಕುರುಬ, ನಾನ್ ಗೊಲ್ಲ, ನಾನ್ ಗೌಡ, ನಾನ್ ಕೊರಚ, ನಾನ್ ಮಾದಿಗ, ನಾವೇ ಹೇಳ್ಕೊಳ್ತೀವಿ. ಇದು ಎಂತದಿದು? ಇದು ಇರೋವರೆಗೆ ಹೆಂಗೆ ಇರುತ್ತೆ? ನಾನು ಶ್ರೀಲಂಕಾಕ್ಕೆ ಹೋಗಿದ್ದೆ. ಅದು ಬಡ ಕಂಟ್ರಿನೇ ಅದು. ಶ್ರೀಲಂಕಾದಲ್ಲಿ ಒಂದು 2000 ಕಿಲೋಮೀಟರ್ ಓಡಾಡಿದ್ದೀನಿ. ನಮ್ಮ ಡ್ರೈವರ್ಗೆ ಹೇಳಿದೆ, ಯು ಪ್ಲೀಸ್ ಟೇಕ್ ಮೀ ಟು ಎ ವಿಲೇಜ್, ಯು ಟೇಕ್ ಮೀ ಟು ಎ ಸ್ಲಮ್ ಹೀಗೆಂದೆ. ಊರಿಗೆ, ವಿಲೇಜ್ಗೆ ಕರ್ಕೊಂಡು ಹೋದ. ಊರು ಮಾತ್ರ ಇದೆ. ವೇರ್ ಈಸ್ ಕೇರಿ ಅಂದೆ. ಕೇರಿ ಹಂಗಂದ್ರೆ ಏನು? ಕೇರಿ ಅಂದ್ರೆ ವೇರ್ ಅನ್ಟಚಬಲ್ ಲಿವ್, ವೇರ್ ಲೋ ಕಮ್ಯುನಿಟಿ ಪೀಪಲ್ ಲಿವ್. ಅಲ್ಲಿದ ನಮ್ಮ ದೇಶದಲ್ಲಿ ಅದೆಲ್ಲ ಇಲ್ಲ ಸರ್. ಎಂಟೈರ್ ಶ್ರೀಲಂಕಾ ನೋ ಕಲಕೇರಿ, ನೋ ಅಸ್ಪೃಶ್ಯತೆ. ಜಾಫ್ನಾ ಕಡೆ ಇದೆ, ಬಟ್ ಶ್ರೀಲಂಕನ್ನು ಅಲ್ಲಿಲ್ಲ. ಸೊ ಕೊಲಕೇರಿ ಊರು, ಅಗ್ರಹಾರ ಇಲ್ಲ. ದಲಿತರ ಕಾಲನಿ, ಶೂದ್ರರ ಕಾಲನಿ, ಹರಿಜನ ಕಾಲನಿ, ಗಿರಿಜನ ಕಾಲನಿ, ಗೌಡ್ರ ಕಾಲನಿ ಇಲ್ಲ. ಥ್ರೌಟ್ ಶ್ರೀಲಂಕಾ ಇಲ್ಲ. ಆಯ್ತು ಬಿಡಪ್ಪ, ಇದಿಲ್ಲ. ಟೇಕ್ ಮೀ ಟು ಎ ಸ್ಲಮ್. ಕೊಲಕೇರಿ ಎಲ್ಲಿದೆ? ನಮ್ಮ ಬೆಂಗಳೂರು. ನಾನು 1400 ಕೊಲಕೇರಿ ಇದೆ. 45 ಲಕ್ಷ ಜನ ಅಲ್ಲಿ ಬಾಳ್ತಾ ಇದ್ದಾರೆ. ಅಂತ ಜಾಗಕ್ಕೆ ಕರೆದುಕೊಂಡು ಹೋಗಿ ಎಂದು ಕೊಲಂಬೋದಲ್ಲಿ ಹೇಳಿದೆ, ಕ್ಯಾಂಡಿನಲ್ಲಿ ಹೇಳಿದೆ, ಅವನ ಡ್ರೈವರ್ ಹೇಳಿದೆ. ಆ ಥರ ಎಲ್ಲ ಇಲ್ಲ ಸರ್. ನೋ ಸ್ಲಮ್, ಅದನ್ನು ಇಲ್ವಾ? ಮತ್ತೆ ಬೆಗ್ಗಿಂಗ್ ಎಲ್ಲಿ ನಡೀತಾ ಇದೆ ಅಲ್ಲಿ ಕರ್ಕೊಂಡು ಹೋಗಪ್ಪ ಅಂತ ಕೇಳಿದೆ. ನೋ ಬೆಗ್ಗರ್ಸ್. ಇಟ್ ಈಸ್ ನಾಟ್ ಎ ರಿಚ್ ಕಂಟ್ರಿ. ಇಟ್ ಈಸ್ ನಾಟ್ ಜಪಾನ್. ಇಟ್ ಈಸ್ ನಾಟ್ ಎ ಜರ್ಮನಿ. ನೋ ಪ್ರೊಡಕ್ಷನ್. ಬಟ್ ಜಾತಿವಾದ ಇಲ್ಲ. ಯಾಕೆ?
ಜಾತಿವಾದ ಇಲ್ಲ ಯಾಕೆ? ಅದು ಕ್ವಶನ್ ಮಾರ್ಕ್ ಹಾಕಿ ಅಲ್ಲೇ ಬಿಡ್ತೀನಿ. ಕ್ವಶನ್ ಮಾರ್ಕ್ ಆಗಿ ಅಲ್ಲೇ ಬಿಡ್ತೀನಿ. ನೋಡಿ, ನಮ್ಮ ದೇಶಕ್ಕೆ ಸ್ವತಂತ್ರ ಬಂತು 35 ವರ್ಷಕ್ಕೆ ಮೊದಲು ನಾನು ಏರ್ಪೋರ್ಟ್ಗೆ ಹೋದ್ರೆ ಅಲ್ಲಿ ಹೌಸ್ ಕೀಪಿಂಗ್ ಸ್ಟಾಫ್ ಜೀನ್ಸ್ ಪ್ಯಾಂಟು, ಟೀ ಶರ್ಟು, ಗಾಗಲ್ಸ್ ಹಾಕೊಂಡಿದ್ರು. ಗ್ರೌಂಡ್ ಸ್ಟಾಫ್ ಜೀನ್ಸ್ ಪ್ಯಾಂಟು, ಇನ್ಸರ್ಟು, ಬೆಲ್ಟು ಎಲ್ಲ ಹಾಕೊಂಡಿದ್ರು. ಏರ್ ಹೋಸ್ಟೆಸ್ ಲೈಕ್ ಬರ್ಡ್ಸ್ ಹಂಗಿದ್ರು ಅದು. ಈಗ ನೀವು ಏರ್ಪೋರ್ಟ್ಗೆ ಹೋಗಿ ಚಪ್ಪಲಿ ಇಲ್ಲ, ಶೂ ಇಲ್ಲ, ಜೀನ್ಸ್ ಪ್ಯಾಂಟ್ ಇಲ್ಲ, ಟೀ ಶರ್ಟ್ ಇಲ್ಲ, ಕಕ್ಕಸಲ್ಲೇ ಮಾದಿಗ 12 ಗಂಟೆ ಅಲ್ಲೇ ಇಟ್ಟಿದ್ದಾರೆ. 10,000 ಸಂಬಳ. ಗ್ರೌಂಡ್ ಸ್ಟಾಫು, ಶೂದ್ರರು, ದಲಿತರು 12,000 ಸಂಬಳ. ಮುನ್ಸಿಪಾಲಿಟಿನಲ್ಲಿ ಕಾಂಟ್ರಾಕ್ಟ್ ಲೇಬರು. ಇಲ್ಲಿ ಈ ಬಿಸಿ ಊಟ ಕಾರ್ಯಕರ್ತರು ಸೆಂಟ್ರಲ್ ಗವರ್ಮೆಂಟ್ 600 ರೂಪಾಯಿ, ಸ್ಟೇಟ್ ಗವರ್ಮೆಂಟ್ 4,000 ರೂಪಾಯಿ. ಸ್ಕೀಮ್ ವರ್ಕರ್ಸ್, ಗೆಸ್ಟ್ ಲೆಕ್ಚರರ್ಸ್, ಗೆಸ್ಟ್ ಟೀಚರ್ಸ್, ಮಿಡ್ ಲೆವೆಲ್ ಹೆಲ್ತ್ ಪ್ರೊವೈಡರ್ಸ್, 108 ಆಂಬುಲೆನ್ಸ್, ಟಿವಿ ಕಂಟ್ರೋಲ್ ಸ್ಟಾಫ್, ಡೇಟಾ ಎಂಟ್ರಿ ಆಪರೇಟರ್ಸ್ 10,000, 15,000 ಇವರೆಲ್ಲ ಕೂಡ. ಸೊ ಈ ಪರಿಸ್ಥಿತಿ ಹಾಗೆ ಬಂತು. ಬಡ್ಜೆಟ್ ಬಂತು 53 ಲಕ್ಷ ಕೋಟಿ. $4 ಟ್ರಿಲಿಯನ್ ಎಕಾನಮಿ. 120 ಕೋಟಿ ಭಾರತೀಯರಿಗೆ, ಅಸ್ಪೃಶ್ಯತೆಗೆ ಮತ್ತು ಹಿಂದುಳಿದವರಿಗೆ, ದಲಿತರಿಗೆ ಮನೆ ಇಲ್ಲ, ನೀರಿಲ್ಲ, ಮಠ ಇಲ್ಲ. ಈ ಪರಿಸ್ಥಿತಿ ಹಾಗೆ ಬಂತು. ಇದೆಲ್ಲ ಒಂದು ಟಚ್ ಕೊಟ್ಟೆ ನಾನು. ಇದನ್ನ ದೀರ್ಘವಾಗಿ ಓದಬೇಕು. ಇದರ ಹಿಂದ್ಗಡೆ ರಾಜಕೀಯ ಇದೆ, ಇದರ ಹಿಂದ್ಗಡೆ ಧರ್ಮ ಇದೆ, ಇದರ ಹಿಂದ್ಗಡೆ ಜಾತಿ ಇದೆ, ಇದರ ಹಿಂದ್ಗಡೆ ಪೊಲಿಟಿಕಲ್ ಪಾರ್ಟೀಸ್ ಇದೆ, ಇದರ ಹಿಂದ್ಗಡೆ ಕಾರ್ಪೊರೇಟ್ಸ್ ಇದ್ದಾರೆ, ಇದರ ಹಿಂದ್ಗಡೆ ಫ್ಯಾಸಿಸ್ಟ್ ಇದ್ದಾರೆ, ಇದರ ಹಿಂದ್ಗಡೆ ಇಂಪೀರಿಯಲಿಸ್ಟ್ ಇದ್ದಾರೆ, ಇದರ ಹಿಂದ್ಗಡೆ ಕ್ಯಾಪಿಟಲಿಸ್ಟ್ ಇದ್ದಾರೆ, ಎಲ್ಲ ಇದರ ಹಿಂದ್ಗಡೆ ಬಿಸಿನೆಸ್ ಇದೆ. ನಮ್ಮ ಶ್ರಮವನ್ನು ಕದ್ದು ತಿಂತಾ ಇದ್ದಾರೆ. ನಿನ್ನ ಹೆಂಡತಿಗೆ ಸೀರೆ ಉಡ್ಸಿದ್ದು ಯಾರು? ನಿನ್ನ ಮಾಡೋ ಗೆಳಿಜನ್ನ ತೆಗೆದಿದ್ದು ಯಾರು? ಬಟ್ಟೆ ಉಡ್ಸಿದ್ದು ಯಾರು? ಕಾರ್ ಓಡಿಸಿದ್ದು ಯಾರು? ಕಾರ್ ಕಟ್ಟೋದು ಯಾರು? ಆಟೋ ಓಡಿಸೋದು ಯಾರು? ದನ ಮೇಯಿಸೋದು ಯಾರು? ಕುರಿ ಮೇಯಿಸೋದು ಯಾರು? ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡೋದು ಯಾರು? ನಿನ್ನ ಸ್ವಿಮ್ಮಿಂಗ್ ಪೂಲನ್ನು ಕ್ಲೀನ್ ಮಾಡೋದು ಯಾರು? ನೀವು ಮಾಡೋ ಗಲೀಜನ್ನ ತೆಗೆಯೋದು ಯಾರು? ಇವ್ರ ಪರಿಸ್ಥಿತಿ ಏನಯ್ಯ? ಇವ್ರು ಯಾರು ಅಧಿಕಾರದಲ್ಲಿಲ್ಲ. ಇದಕ್ಕೆ ಕಾರಣ ಏನು? ಅದು ಹೆಂಗಾಯ್ತು ಈ ದೇಶದಲ್ಲಿ? ಈ ರೀತಿ ಊಟ ಇಲ್ಲ, ಬಟ್ಟೆ ಇಲ್ಲ, ಕೆಲಸ ಇಲ್ಲ, ಕೂಲಿ ಇಲ್ಲ, ಸಂಬಳ ಇಲ್ಲ. 4,600 ಏನ್ ಸಂಬಳ? ಇದೆಲ್ಲ ದಲಿತರಿಗೆ ಕೊಡ್ತಾರೆ. ಅಂದ್ರೆ ಅಸ್ಪೃಶ್ಯತೆ ಅನ್ನೋದು ಕೆಲವರಿಗೆ ಚಿನ್ನ, ಕೆಲವರಿಗೆ ವಜ್ರ, ಕೆಲವರಿಗೆ ಅರಮನೆ, ಕೆಲವರಿಗೆ ದೊಡ್ಡ ಮನೆ, ಕೆಲವರಿಗೆ ವಿಲ್ಲಾ, ಕೆಲವರಿಗೆ ಫ್ಲಾಟು. ಇದೆಲ್ಲಾನು ಅಸ್ಪೃಶ್ಯತೆಗೆ ಇದು ಯಾವುದೂ ಇಲ್ಲ. ಅಸ್ಪೃಶ್ಯತೆ ಅಂದ್ರೆ ಶೋಷಣೆ. ಮನುಷ್ಯರು ಬ್ಲಡ್ ಟೆಸ್ಟಿಂಗ್ ಮಾಡಿದ್ರೆ ಅಸ್ಪೃಶ್ಯತೆ ಕಾಣುತ್ತಾ? ಎಲ್ಲಾದ್ರೂ ಬ್ರಾಹ್ಮಣರ ಬ್ಲಡ್, ಕ್ಷತ್ರಿಯರ ಬ್ಲಡ್, ಗೌಡ್ರ ಬ್ಲಡ್, ಗೋಲ್ಡ್ರ ಬ್ಲಡ್, ಕುರುಬರ ಬ್ಲಡ್, ಮಾದಿಗರ ಬ್ಲಡ್ ಇದ. ಮತ್ತೆ ಈ ಹೆಸರು ಕೊಟ್ಟಿದ್ದು ಯಾರು? ತಹಸೀಲ್ದಾರ್ಸು, ಡೆವಲಪ್ಮೆಂಟ್ ಆಫೀಸರ್ಸು, ಪೊಲೀಸ್ ಅಫಿಷಿಯಲ್ಸು, ಸರ್ಕಾರದಲ್ಲಿ ಕೆಲಸ ಮಾಡೋರು. ವೇರ್ ಆಲ್ ಎಕ್ಸಿಕ್ಯೂಟಿವ್ಸ್. ಹೇಳ್ಬೇಕು. ಮೊನ್ನೆ ನೋಡಿ ಒಂದು ಸ್ಟೋರಿ ಬಂದಿದೆ, ದಲಿತರಿಗೆ ಕಟ್ಟಿಂಗು ಶೇವಿಂಗ್ ಮಾಡಲ್ಲ ಅಂತ. ಅಸ್ಪೃಶ್ಯತೆ, ಜೈಲ್ಗೆ ಹಾಕಿರ್ಬೇಕು. ಅಂದ್ರೆ ಏನ್ ಮಾಡಿದ್ದಾರೆ? ಸಪರೇಟ್ ಸಾಲನ್ನು ಅಲ್ಲಿ ಹೋಗಿ ಕಟ್ಟಿಂಗ್ ಮಾಡ್ಕೊಂಡು. ಇದು ಕರೆಕ್ಟಾ? ಇದು ಅಂದ್ರೆ ಅಸ್ಪೃಶ್ಯತೆನ ಪಾಲನೆ ಮಾಡ್ತಾ ಇದ್ದೀರಾ? ಕಟ್ಟಿಂಗಯ್ಯ, ದುಡ್ಡು ಕಟ್ಟಿಂಗು.
ಈಗ ಬೆಂಗಳೂರಲ್ಲೆಲ್ಲ ಕಟ್ಟಿಂಗ್ ಅಲ್ಲ, ಅದಕ್ಕೆ ಬ್ಯೂಟಿ ಪಾರ್ಲರ್ ಅಂತಾರೆ. ಬ್ಯೂಟಿ ಪಾರ್ಲರ್. ಸೊ ಸರ್ಕಾರನೇ ಬ್ಯೂಟಿ ಪಾರ್ಲರ್ ಶುರು ಮಾಡ್ತಾರೆ. ದಲಿತರಿಗೆ ಒಂದು ಬ್ಯೂಟಿ ಪಾರ್ಲರು, ಬ್ರಾಹ್ಮಣರಿಗೆ ಒಂದು ಬ್ಯೂಟಿ ಪಾರ್ಲರ್ ಸರ್ಕಾರನೇ ಮಾಡುತ್ತೆ. ಹೆಂಗ್ ನ್ಯಾಯ ಇದು? ಹೆಂಗ್ ನ್ಯಾಯ ಇದು? PTCL ಲ್ಯಾಂಡ್ ಇಶ್ಯೂ ಬರುತ್ತೆ, ರೋಡ್ ಇಶ್ಯೂ ಬರುತ್ತೆ, ಮಶಾದ ಇಶ್ಯೂ ಬರುತ್ತೆ, ನೀರು ಇಶ್ಯೂ ಬರುತ್ತೆ, ಶೋಷಣೆ ಬರುತ್ತೆ. ಈ ಮಂಡ್ಯ ಡಿಸ್ಟ್ರಿಕ್ಟ್ ಅಲ್ಲಿ ನನ್ನ ಹತ್ರ 4 ಕೇಸ್ ಇದೆ. ಹೆಣ್ಣು ಮಕ್ಕಳನ್ನ ಲವ್ ಮಾಡೋದು, ಪ್ರೆಗ್ನೆಂಟ್ ಮಾಡೋದು, ಬಿಟ್ಟು ಹೋಗ್ಬಿಡೋದು. ಈ ಹೆಣ್ಣು ಮಕ್ಕಳೆಲ್ಲೂ ದಲಿತ ಹೆಣ್ಣು ಮಕ್ಕಳೇ, ದಲಿತ ಹೆಣ್ಣು ಮಕ್ಕಳೇ. ನಾನು ಮೊನ್ನೆ ಎಲ್ಲಿ ಕೂಡ್ಲಿಗೆ ಹೋದೆ. ಕೂಡ್ಲಿಗೆ ಹೋದ್ರೆ ಅಲ್ಲಿ ನೋಡ್ಸರೋದು ಅವರೆಲ್ಲ ದೇವದಾಸಿಗಳು. ಒಂದು ಊರೇ ಇದೆ ದೇವದಾಸಿಗಳು. ಯಾವ ಸಮೂಹದವರು? ಎಲ್ಲ ದಲಿತರು. ದಲಿತರನ್ನೇ ದೇವದಾಸಿಗಳು ಮಾಡಿದ್ದಾರೆ. ಇದು ಹರಿಜನ ಕಾಲನಿ, ಅದು ದೇವದಾಸಿ ಕಾಲನಿ. ಇದು ಎಂತದ್ದು? ಇದು 21st ಸೆಂಚುರಿಯಲ್ಲಿ. ಸೊ ಪೊಲಿಟಿಕ್ಸ್ ಈಸ್ ಅನ್ಡೆಮೋಕ್ರೆಟಿಕ್. ಶಾಲ್ ಹಾಕೊಂಡ್ಬರ್ತಾರೆ, ದುಡ್ಡು ಕೊಡ್ತಾರೆ, ಲಿನನ್ ಕ್ಲಾತಿಂಗ್ ಹಾಕ್ತಾರೆ, ಅದ್ಮೇಲೆ ಪರ್ಫ್ಯೂಮ್ ಹಾಕ್ತಾರೆ. ಅಲ್ಲಿ ಅನ್ಡೆಮೋಕ್ರೆಟಿಕ್ ಪರ್ಸನ್ ಡೆಮೋಕ್ರೆಟಿಕ್ ಆರ್ಗನೈಸೇಷನ್ ಅಲ್ಲಿ ಬಂದ್ರೆ ಹಿಂಗೆ ಆಗುತ್ತೆ. ಬಟ್ ಇದರಲ್ಲಿ ಸ್ಕೂಲ್ ಟೀಚರ್ಸು, ಬ್ಲಾಕ್ ಲೆವೆಲ್ ಆಫೀಸರ್ಸು, ಪೊಲೀಸ್ ಅಫಿಷಿಯಲ್ಸು, ಪೊಲೀಸ್ ಸ್ಟೇಷನ್ಸು, ಒಂದು ಮಾನವತೆ ದೃಷ್ಟಿ. ಮನುಷ್ಯನ ಇವನು ಭಾರತೀಯ, ಇವನು ನಮ್ಮ ಅಣ್ಣ, ಇವನು ನಮ್ಮ ತಮ್ಮ, ಇವನು ನಮ್ಮ ತಂಗಿ, ಇವ್ರು ನಮ್ಮ ಕುಟುಂಬದವರನ್ನೋ ಒಂದು ಫೀಲಿಂಗ್, ಹ್ಯೂಮನ್ ಟಚ್ ಬೇಕಾಗುತ್ತೆ. ಹ್ಯೂಮನ್ ಟಚ್ ಮಾಡಬೇಕಾಗುತ್ತೆ. ಬರೀ ದುಡ್ಡು ಸಿಕ್ಕಿದ್ರೆ ದುಡ್ಡು. ಇದು ಈಗ ಜುಡಿಷಿಯರಿನೂ ಹಾಗೆ ಇದೆ. ಜುಡಿಷಿಯರಿ ಡೆಲ್ಲಿನಲ್ಲಿ ಒಂದು ಕೇಸ್ಗೆ ಅಪೇರ್ ಆಗಲು 1.5 ಕೋಟಿ ತಗೊಳ್ತಾರೆ. ಕಾನೂನು ಬದಲಾವಣೆ ಆಗ್ತಾ ಇದೆ, ವಕೀಲರು ಕೇಳ್ತಾ ಇಲ್ಲ. ಯಾಕೆ? ಕೇಸು, ವಕೀಲರು ಅಂದ್ರೆ ಕೇಸು, ಕೇಸು ಅಂದ್ರೆ ಫೀಸು, ಫೀಸು ಅಂದ್ರೆ ಕಾಸು, ಕಾಸು ಮಾಡೋದೇ ನಮ್ಮ ಮನಸ್ಸು, ದುಡ್ಡೇ ನಮ್ಮ ಕನಸು. ಕೇಸ್ ಕೊಟ್ಟಿರೋರಿಗೆ ಲಾಸು, ದೇಶನೇ ಲೂಸು. ಇದು ಯಾವ ಪರಿಸ್ಥಿತಿ? ಇದು ಯಾವ ಪರಿಸ್ಥಿತಿ ಇದು? ಅಂದ್ರೆ ಅಡ್ವೊಕೇಟ್ಸು ಕಾನೂನು ಓದಿದ್ದೀರ, 50% ಸಮಾಜ ಸೇವೆ ಮಾಡಿ, ದಲಿತರನ್ನ ಆರ್ಗನೈಸ್ ಮಾಡಿ, ಹಿಂದುಳಿದವ್ರನ್ನ ಆರ್ಗನೈಸ್ ಮಾಡಿ, ಧ್ವನಿ ಎತ್ತಿ. ನೀನು ಓದಿದ್ದು ಯಾಕೆ? ದುಡ್ಡು ಮಾಡಕ್ಕ. ದಿಸ್ ಅಪ್ಲೈಸ್ ಟು ಡಾಕ್ಟರ್ ಆಲ್ಸೋ. ಡಾಕ್ಟರ್ಸು ಬೆಂಗಳೂರಲ್ಲಿ ಐ5 ಡಾಕ್ಟರ್ಸ್ ಬಂದ್ಬಿಟ್ಟಿದ್ದಾರೆ. ಪ್ರೈಮ್ ಟೈಮ್ 2,000, ಮಾಮೂಲು ಟೈಮ್ 1,000 ರೂಪಾಯಿ. ವಾಟ್ ಟೈಪ್ ಆಫ್ ಎಜುಕೇಟೆಡ್ ದೇ ಆರ್? ದುಡ್ಡು ಮಾಡೋಕ್ಕೇನೆ ಕೆಲಸನ ಇದು. ನಮ್ಮ ದೇಶದಲ್ಲಿ ದುಡ್ಡು ಮಾಡೋದೇ ಕೆಲಸ ಆಗಿರೋದ್ರಿಂದ ಅಸ್ಪೃಶ್ಯತೆ ಇದೆ, ಅಗ್ರಹಾರ ಇದೆ, ಕೇಳಿ ಇದೆ. ಸೊ ಇದು ಏಕಲ್ಲ, ಇವನ್ ಮೆಟಾಫರ್ ಇದು. ನಿಮ್ಗೆ ತಾಕತ್ತಿದ್ರೇನು, ಬುದ್ಧಿ ಇದ್ರೇನು, ನೀವು ಓದಂಗಿಲ್ಲ. ಯು ಆರ್ ಬಾರ್ನ್ ಸೈಂಟಿಫಿಕ್. ಸ್ಟೇಟ್ ಬಾರ್ ಕೌನ್ಸಿಲ್ಗೆ ನಿಂತಿದ್ದೀನಿ. ನನಗೆ ಹೇಳಿದ್ರು, ನೀವು ಸೋಮವಾರ ನಾಮಿನೇಷನ್ ಹಾಕಿ ಅಂದ್ರೆ. ಯಾಕೆ ಮಂಗಳವಾರ ಹಾಕಿದ್ರೆ ಏನು? ಕೆಟ್ಟ ದಿನ. ಆಯ್ತು ಸರ್, ಮುಗಿಸ್ಬಿಟ್ಟೆ. ನಾನು ಹೇಳಿದೆ ಮಂಗಳವಾರ ಹಾಕ್ಬಾರ್ದು, ಕರೆಕ್ಟ್ ಯಾವ ಟೈಮ್ಗೆ ಹಾಕ್ಬಾರ್ದಿಲ್ಲ ಸರ್, ರಾತ್ ಕಾಲದಲ್ಲಿ ಹಾಕ್ಬೇಡ. ಗೊತ್ತಾಯ್ತು, ಮಂಗಳವಾರನೇ ನಾಮಿನೇಷನ್ ಹಾಕ್ತೀನಿ, ರಾತ್ ಕಾಲದಲ್ಲೇ ನಾಮಿನೇಷನ್ ಹಾಕ್ತೀನಿ. 100 ಲಾಯರ್ ಸೇರಿಸ್ಕೊಂಡು ಡಾಕ್ಟರ್ಗೆ ಮಾಲಾರ್ಪಣೆ ಮಾಡಿ ಕರೆಕ್ಟ್ ಆಗಿ ಮಂಗಳವಾರ ರಾತ್ ಕಾಲದಲ್ಲಿ ನಾಮಿನೇಷನ್ ಹಾಕಿದೆ. ಸೊ ಮೂಢನಂಬಿಕೆಯಿಂದ ಅಸ್ಪೃಶ್ಯತೆ. ಇದೆಲ್ಲ ರಾಜಕೀಯ. ರಾಜಕೀಯ ನೀವು ಏನ್ ಸರ್ ಮಾಡ್ಬೇಕು? ಪ್ರತಿಯೊಬ್ಬರು ರಾಜಕೀಯದಲ್ಲಿ
Be in politics, understand politics. Fight, street fight, agitation. ಡಾಕ್ಟರ್ ಅದನ್ನೇ ಹೇಳಿದ್ರು, ಎಜುಕೇಟ್, ಅಜಿಟೇಟ್, ಆರ್ಗನೈಸ್ ಅಂತ ಹೇಳಿದ್ರು. ಅದರಿಂದ ವಿಧಾನಸೌಧದಲ್ಲಿ ಅಸ್ಪೃಶ್ಯತೆ ಹೋಗೋದಿಲ್ಲ, ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಅಲ್ಲಿ ಅಸ್ಪೃಶ್ಯತೆ ಹೋಗೋದಿಲ್ಲ, ಎಕ್ಸಿಕ್ಯೂಟಿವ್ ಅಸ್ಪೃಶ್ಯತೆ ಹೋಗೋದಿಲ್ಲ. ಸ್ಟ್ರೀಟ್ ಫೈಟ್, ಪಾಲಿಟಿಕ್ಸ್, ಸೈಂಟಿಫಿಕ್ ಟೆಂಪರ್, ಮನುಷ್ಯನನ್ನ ಮನುಷ್ಯನಾಗಿ ನೋಡಬೇಕು ಅನ್ನೋ ಒಂದು ತತ್ವ, ಹ್ಯೂಮನ್ ತತ್ವ ಇದೇ ಅಸ್ಪೃಶ್ಯತ್ವವನ್ನ ಎರಾಡಿಕೇಟ್ ಮಾಡುತ್ತೆ ಅಂತ ಹೇಳಿ ಸಿಟ್ಟು ಬಂದಿದೆ. ಆದ್ರಿಂದ ಅವಕಾಶಕ್ಕೆ ಧನ್ಯವಾದಗಳು. ಜೈ ಭೀಮ್, ಲಾರ್ಡ್ ಸಲಾಮ್.